ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು? ಎ. ಧ್ಯಾನ್ ಚಂದ್, ಬಿ. ಕಪಿಲ್ ದೇವ್, ಸಿ. ಮಿಲ್ಖಾ ಸಿಂಗ್, ಡಿ. ಸಚಿನ್ ತೆಂಡೂಲ್ಕರ್. ಉತ್ತರ ಡಿ. ಸಚಿನ್ ತೆಂಡೂಲ್ಕರ್. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಸಚಿನ್ ತೆಂಡೂಲ್ಕರ್. ಎರಡನೇ ಪ್ರಶ್ನೆ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಎ. ಆರ್. ನಾಗೇಂದ್ರ ರಾವ್, ಬಿ. ಕಲ್ಯಾಣ್ ಕುಮಾರ್, ಸಿ. ಡಾ. ರಾಜ್ಕುಮಾರ್, ಡಿ. ಮಾ. ಹಿರಣ್ಣಯ್ಯ. ಉತ್ತರ ಸಿ. ಡಾ. ರಾಜ್ಕುಮಾರ್. ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾ. ರಾಜ್ಕುಮಾರ್. ಮೂರನೇ ಪ್ರಶ್ನೆ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ್ದು ಯಾವಾಗ? ಎ. 1960, ಬಿ. 1967, ಸಿ. 1866, ಡಿ. 1966. ಉತ್ತರ ಡಿ. 1966. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ್ದು 1966. ನಾಲ್ಕನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಎ. ಬೆಳಗಾವಿ, ಬಿ. ಬೆಂಗಳೂರು, ಸಿ. ಮೈಸೂರು, ಡಿ. ಧಾರವಾಡ. ಉತ್ತರ ಎ. ಬೆಳಗಾವಿ. ಸುವರ್ಣ ವಿಧಾನಸೌಧ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಐದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಎ. 16, ಬಿ. 14, ಸಿ. 15, ಡಿ. 13. ಉತ್ತರ ಡಿ. 13. ಕನ್ನಡ ವರ್ಣಮಾಲೆಯಲ್ಲಿ 13 ಸ್ವರಗಳಿವೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.